ಸ್ನೇಹಿತರೆ ನಮಸ್ಕಾರ. ಬದುಕಲು ಕಲಿಯಿರಿ ಪುಸ್ತಕದ ಮುಂದುವರೆದ ಭಾಗ ಅಗಸನಾದ ಅರಸುಪುತ್ರ. ವಿಷಗಳಿಗೆಯಲ್ಲಿ ಜನಿಸಿದ ರಾಜನ ಶಿಶು ಮುಂದೆ ಕುಲಕ್ಕೆ ಕುಠಾರಪ್ರಾಯನಾಗುತ್ತಾನೆ ಎಂದು ಭವಿಷ್ಯಜ್ಞರಿಂದ ತಿಳಿದ ರಾಜನು ಸೇವಕರಿಗೆ ಶಿಶುವನ್ನು ಕಾಡಿನಲ್ಲಿ ಬಿಟ್ಟು ಬರಲು ಆಜ್ಞಾಪಿಸುತ್ತಾನೆ. ಸೇವಕರು ರಾಜಾಜ್ಞೆಯನ್ನು ಪಾಲಿಸಿ ಹಿಂತಿರುಗಿದರು. ಮರದ ಅಡಿಯಲ್ಲಿ ಬಂಡೆಯ ಮೇಲೆ 10 ಬಳಲಿ ಮಲಗಿ ನಿದ್ರಿಸುತ್ತಿದ್ದ ಸುಂದರ ಶಿಶುವನ್ನು ಅಕಸ್ಮಾತ್ತಾಗಿ ಆ ದಾರಿಯಲ್ಲಿ ನೆರೆದು ಬರುತ್ತಿದ್ದ ಅಗಸ ದಂಪತಿಗಳು ಕಂಡು ಮೂಕ ವಿಸ್ಮಿತರಾದರು. ಬಹುಕಾಲದಿಂದ ಮಕ್ಕಳಿಲ್ಲದ ತಮಗೆ ದೇವರೇ ಆ ಶಿಶುವನ್ನು ಕರುಣಿಸಿದ ಎಂದು ತಿಳಿದು ಅದನ್ನು ತಮ್ಮ ಮನೆಗೆ ಕರೆದೊಯ್ದು ಸಾಕಿ ಸಲಹಿದರು. ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲ, ಸಾಕು ಮಗ ಎಂಬುದನ್ನು ಅವನಿಗೆ ಎಂದೂ ತಿಳಿಯಗೊಡಲಿಲ್ಲ. ಮಗು ಬೆಳೆದು ದೊಡ್ಡವನಾದ. ತಂದೆ ತಾಯಿಗಳ ಕೆಲಸದಲ್ಲಿ ನೆರವಾಗತೊಡಗಿದ. ಕತ್ತೆ ಕಾಯುತ್ತಿದ್ದ, ಬಟ್ಟೆ ಒಗೆಯುತ್ತಿದ್ದ. ಕತ್ತೆ ಕಾಯುತ್ತಾ ಒಂದು ದಿನ ಮರದ ಅಡಿಯ ಕಲ್ಲಿನ ಮೇಲೆ ಮಲಗಿಕೊಂಡಿದ್ದ. ಸಂತರೊಬ್ಬರು ಆ ಮಾರ್ಗವಾಗಿ ಬರುತ್ತಾ ಮಲಗಿದ್ದ ಯುವಕನ ಅಂಗಲಕ್ಷಣಗಳನ್ನು ಕಂಡು ಚಕಿತರಾದರು. ಯುವಕನನ್ನು ಎಬ್ಬಿಸಿ ಅವನು ಯಾರ ಮಗ ಎಂದೆಲ್ಲ ವಿಚಾರಿಸಿದರು. ಯುವಕನಾದರೋ ತಾನು ಅಗಸನ ಮಗನೆಂದು ಅಲ್ಲಿ ಕತ್ತೆಗಳನ್ನು ನೋಡಿಕೊಂಡಿರುವಾಗ ಆಯಾಸವಾಗಿ ಮಲಗಿಕೊಂಡಿರುವೆ ಎಂದು ಹೇಳಿದ. ಅವರು ನಿನ್ನ ಭವಿಷ್ಯದ ಯೋಜನೆಗಳೇನು ಎಂದು ಕೇಳಿದರು. ಇನ್ನೂ ಹೆಚ್ಚು ಕತ್ತೆಗಳನ್ನು ಕೊಂಡುಕೊಂಡು ನಮ್ಮ ಅಂಗಡಿಯನ್ನು ವಿಸ್ತರಿಸಬೇಕು ಅಂದುಕೊಂಡಿದ್ದೇನೆ ಎಂದ. ಸಂತರು ಯುವಕನ ಸಾಕು ತಂದೆಯಾದ ಅಗಸನನ್ನು ಗುಟ್ಟಾಗಿ ಕಂಡು ಯುವಕನ ಪೂರ್ವೋತ್ತರಗಳನ್ನೆಲ್ಲ ಕೇಳಿದರು. ಯಾರ ಮಗು ಎಂದು ತಿಳಿಯದು ಕಾಡಿನಲ್ಲಿ ಸಿಕ್ಕಿದ ವಿಚಾರ ಸತ್ಯ ಎಂದು ಹೇಳಿದ. ಸಂತರು ರಾಜನನ್ನು ಕಂಡು ವಿಚಾರಿಸಿ, ರಾಜ್ಯಕ್ಕೆ ಆತನ ಪುತ್ರನಿಂದ ಕೆಡುಕಿಲ್ಲ, ಗಂಡು ಯೋಗ ಕಳೆದು ಹೋಗಿದೆ, ಶುಭವಾಗುತ್ತದೆ, ಹಿಂದಕ್ಕೆ ಕರೆಸಿಕೊಳ್ಳಬೇಕು ಎಂದರು. ರಾಜನು ಅವರ ಮಾತಿಗೆ ಸಮ್ಮತಿಯನ್ನು ಸೂಚಿಸಿದ. ಸದ್ಯ ತನ್ನನ್ನು ಅಗಸನ ಮಗನಾಗಿಯೇ ತಿಳಿದುಕೊಂಡ ಆ ಯುವಕನನ್ನು, ನೀನು ರಾಜಪುತ್ರ ಕಣಯ್ಯ ಎಂದರೆ ಆತ ಏನು ಹೇಳಿಯಾನು? ರಾಜಪುತ್ರನೆಂದು ನನ್ನನ್ನೇಕೆ ಅಪಮಾನ ಮಾಡುತ್ತೀರಿ ಎಂದು ಹೇಳಬಹುದು. ನಿನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗುತ್ತೇವೆ ಎಂದರೆ ಅಲ್ಲಿ ಒಗೆಯಲು ಬೇಕಷ್ಟು ಬಟ್ಟೆಗಳು ದೊರಕಬಹುದಲ್ಲವೇ ಎನ್ನುತ್ತಾನೆ. ದೀರ್ಘಕಾಲದಿಂದ ಅನುಭವಕ್ಕೆ ಬಂದ ಅವನ ಪಾಲಿಗೆ ಸತ್ಯವೆಂದು ಸಾಬೀತಾದ ಸಂಗತಿಯನ್ನು ಒಂದು ಮಾತಿನಿಂದ ಅಥವಾ ಬಹಳ ದೃಢವಾದ ಶ್ರದ್ಧೆಯಿಂದ ನೀನು ರಾಜಪುತ್ರ ಎಂದು ಗಟ್ಟಿಯಾಗಿ ಉಚ್ಚರಿಸಿದ ಮಾತ್ರಕ್ಕೆ ಅವನು ಅದನ್ನು ಅರ್ಥವಿಸಿಕೊಂಡು ಸ್ವವ್ಯಕ್ತಿತ್ವ ಚಿತ್ರವನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವೇ? ಮಹಾಭಾರತದ ಕರ್ಣನ ಅಂತರ್ದ್ವಂದ್ವವನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ದೀರ್ಘಕಾಲದಿಂದ ತನ್ನನ್ನು ತಾನು ಕುರಿ ಎಂದೇ ತಿಳಿದುಕೊಂಡಿದ್ದ ಕಥೆಯಲ್ಲಿ ಬರುವ ಕುರಿ ಹುಲಿಗೆ ನೀನು ನಿಜವಾಗಿಯೂ ಹುಲಿ ಎಂದು ಕಾಡಿನ ಹುಲಿ ಹೇಳಿದ ಮಾತ್ರದಿಂದ ಅದಕ್ಕೆ ತನ್ನ ವ್ಯಕ್ತಿತ್ವ ಚಿತ್ರವನ್ನು ಬದಲಿಸಲು ಸಾಧ್ಯವಾಯಿತೆ? ಇನ್ನೊಂದು ವಿಷಯ, ಉದ್ಧಾರದ ಹೆದ್ದಾರಿ. ಸ್ವವ್ಯಕ್ತಿತ್ವ ಚಿತ್ರವನ್ನು ಖಂಡಿತವಾಗಿಯೂ ಬದಲಿಸಲು ಸಾಧ್ಯವಿದೆ. ದೀರ್ಘಕಾಲದಿಂದ ಯುವಕನಲ್ಲಿ ಹುಟ್ಟುಗಟ್ಟಿದ ಭಾವನೆಯನ್ನು ಹಂತ ಹಂತವಾಗಿ ತಪ್ಪು ಎಂಬುದನ್ನು ತಿಳಿಸಿಕೊಡಬೇಕು. ಯಾವುದನ್ನು ಅನುಭವ ಸಾಕ್ಷ್ಯಾಧಾರಗಳಿಂದ ಸತ್ಯವೆಂದು ತಿಳಿದುಕೊಂಡಿದ್ದನೋ ಅದನ್ನು ಇನ್ನೊಂದು ಅನುಭವ ಮತ್ತು ಸಾಕ್ಷ್ಯಾಧಾರಗಳಿಂದ ಸರಿಯಲ್ಲವೆಂದು ಸ್ಪಷ್ಟಪಡಿಸಬೇಕು. ವಿದ್ಯಾರ್ಥಿಗಳಲ್ಲಿ ಬಹಳ ಮಂದಿ ತಪ್ಪಾಗಿ ಸ್ವವ್ಯಕ್ತಿತ್ವ ಚಿತ್ರವನ್ನು ನಿರ್ಮಿಸಿಕೊಳ್ಳುತ್ತಾರೆ. ತಮಗಿಂತ ಹೆಚ್ಚು ಬೇಗನೆ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಇರುವ ವಿದ್ಯಾರ್ಥಿಗಳೊಂದಿಗೆ ತಮ್ಮನ್ನು ಹೋಲಿಸಿಕೊಂಡು ತಾವು ಅಪ್ರಯೋಜಕ ವ್ಯಕ್ತಿಗಳು, ಕಲಿಕೆಯಲ್ಲಿ ತಮಗೆ ಅಂಥ ಬುದ್ಧಿ ಇಲ್ಲ ಎಂದು ತಿಳಿದುಕೊಳ್ಳಲು ಶುರು ಮಾಡುತ್ತಾರೆ. ಪ್ರಾರಂಭದ ಸಣ್ಣ ಪುಟ್ಟ ತಪ್ಪುಗಳಾದಾಗ ಅಧ್ಯಾಪಕರ ನಿರುತ್ಸಾಹದಾಯಕ ಬೈಗುಳಗಳಿಂದ ಹೆದರಿ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಚೆನ್ನಾಗಿ ಕಲಿಯುವುದಿಲ್ಲ ಈತ, ತಲೆ ಇಲ್ಲ ಎಂಬ ಹಿರಿಯರ ಕಟು ನುಡಿಗಳು ಆಗಾಗ ಅವರ ಮನಸ್ಸಿನೊಳಗೆ ಪ್ರವೇಶಿಸಿರುತ್ತದೆ.
ಬುದ್ಧಿವಂತನಾದ ಹಿರಿಯಣ್ಣನನ್ನೋ ಚುರುಕು ಬುದ್ಧಿಯ ಕಿರಿಯ ತಂಗಿಯನ್ನೋ ಹೋಲಿಸಿ ತನ್ನನ್ನು ಮೂಢನೆಂದು ಜರೆದ ತಮ್ಮ ತಂದೆಯ ಮಾತುಗಳು ಅವರ ಕಿವಿಯಲ್ಲಿ ಹಲವು ಬಾರಿ ಮೊಳಗಿ ನೋಯಿಸಿವೆ. ಹೀಗೆ ತಮ್ಮ ಬುದ್ಧಿಶಕ್ತಿ ಮತ್ತು ಅಧ್ಯಯನ ಸಾಮರ್ಥ್ಯದ ಬಗೆಗೆ ನಿಷೇಧಾತ್ಮಕ ಭಾವನೆಗಳನ್ನು ಮನಸ್ಸಿನೊಳಗೆ ಹರಿಯಗೊಡುತ್ತಾರೆ. ಒಮ್ಮೆ ಸ್ವವ್ಯಕ್ತಿತ್ವ ಚಿತ್ರದಲ್ಲಿ ನಿಷೇಧಾತ್ಮಕ ಭಾವನೆಗಳು ಸೇರಿಕೊಂಡವೆಂದರೆ ಅವರು ಎಷ್ಟೇ ಪ್ರಯತ್ನಪಟ್ಟರೂ ಹೋರಾಟ ನಡೆಸಿದರೂ ಯಶಸ್ಸು ದೊರಕುವುದಿಲ್ಲ. ಹುಟ್ಟು ಆಶಾವಾದಿಗಳಾದ ಯುವಕರ ಮನಸ್ಸು ಸೋಲಿನಿಂದ ಎಷ್ಟೊಂದು ಸಂಕಟಗ್ರಸ್ತವಾಗುತ್ತದೆ. ಬಹುಮಾನದ ಆಸೆ ತೋರಿಸಿದರೂ, ಧೈರ್ಯ ನೀಡಿದರೂ, ಆತ್ಮವಿಶ್ವಾಸ ಬೇಕು ಎಂದು ಸ್ಫೂರ್ತಿ ನೀಡಿದರೂ ಅವರಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ನನಗೆ ಓದಬಾರದು, ನನ್ನ ಮನಸ್ಸಿಗೆ ಹಿಡಿಸುವುದಿಲ್ಲ ಎಂಬ ಮಾತಿನಲ್ಲಿ ಇನ್ನೂ ಓದಲು ಯತ್ನಿಸಿ ವಿಫಲನಾಗಿ ಎಲ್ಲರಿಂದಲೂ ಅಪಹಾಸ್ಯಕ್ಕೆ ಗುರಿಯಾಗಲು ಸಾಧ್ಯವಿಲ್ಲ ಎಂಬ ನೋವೇ ಅಡಗಿರುತ್ತದೆ. ಆದರೆ ಇಂಥ ವ್ಯಕ್ತಿಗಳ ಸ್ವವ್ಯಕ್ತಿತ್ವ ಚಿತ್ರ ಬದಲಿಸಿದರೆ ಅವರು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಬಲ್ಲರು. ಅವರ ಅಹಂಗೆ ಸ್ವಲ್ಪವೂ ಆಘಾತವಾಗದಂತೆ ತಾಳ್ಮೆ ಮತ್ತು ಪ್ರೀತಿಯಿಂದ ಮಾರ್ಗದರ್ಶನ ಮಾಡಬೇಕು. ಎಲ್ಲವನ್ನೂ ಪ್ರಾರಂಭದಿಂದಲೇ ಪ್ರಾರಂಭಿಸಬೇಕು. ಮೊದಲು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಡಿಸಲು ಪ್ರೇರಣೆ ನೀಡಿ ಅದರಲ್ಲಿ ಅವರಿಗೆ ಜಯ ದೊರಕುವಂತೆ ಮಾಡಬೇಕು. ಜಯ ದೊರಕಿದಾಗಲೆಲ್ಲ ಪ್ರೋತ್ಸಾಹದ ಮಾತುಗಳನ್ನು ಹೇಳಬೇಕು. ಅಂತಹ ನೂರಾರು ಸಣ್ಣ ಪುಟ್ಟ ವಿಜಯಗಳನ್ನು ಪಡೆಯುತ್ತಲೇ ದೀರ್ಘಕಾಲದಿಂದ ಮನೆ ಮಾಡಿಕೊಂಡಿದ್ದ ಅವರ ಅಪಜಯದ ನಿಷೇಧಾತ್ಮಕ ಭಾವನೆ ಮೆಲ್ಲನೆ ಮಾಯವಾಗತೊಡಗಿ ಸ್ವವ್ಯಕ್ತಿತ್ವ ಚಿತ್ರ ಬದಲಾಗುತ್ತದೆ. ಆತ್ಮವಿಶ್ವಾಸ ಮರಳುತ್ತದೆ. ನಿಜವಾಗಿಯೂ ಅವರು ಹೊಸ ವ್ಯಕ್ತಿಗಳಾಗುತ್ತಾರೆ. ಸ್ವವ್ಯಕ್ತಿತ್ವ ಚಿತ್ರ ಅನುಭವಗಳಿಂದ ಸ್ಥಿರೀಕೃತವಾದದ್ದು. ಅದನ್ನು ಇನ್ನಿತರ ರಚನಾತ್ಮಕ ಅನುಭವಗಳಿಂದ ಸರಿಪಡಿಸಲು ಸಾಧ್ಯ. ಒಟ್ಟಿನಲ್ಲಿ ನಾನು ಎಂಬ ಚಿತ್ರವನ್ನು ಅನುಸರಿಸಿ ಬದುಕಿನ ವಿವಿಧ ಗುರಿಯ ನಿರ್ಧಾರ ನಡೆಯುತ್ತದೆ. ನಮ್ಮ ಆಸೆ ಆಕಾಂಕ್ಷೆಗಳು, ರಾಗ ದ್ವೇಷಗಳು, ನಡೆ ನುಡಿಗಳು ಈ ಚಿತ್ರವನ್ನು ಹೊಂದಿಕೊಂಡಿರುತ್ತವೆ. ಮುಂದಿನ ವಿಷಯ ನಾನಾ ಬಣ್ಣಗಳಲ್ಲಿ ನಾನು. ಈ ನಾನು ಇದರ ಬಗೆಗಿನ ಹುಟ್ಟುಗಟ್ಟಿದ ಕಲ್ಪನೆ ಅಥವಾ ರೂಢ ಮೂಲ ಭಾವನೆಗಳನ್ನು ಅನುಸರಿಸಿ ಮನುಷ್ಯರ ನಡವಳಿಕೆಯಲ್ಲಿ ಪ್ರವೃತ್ತಿಯಲ್ಲಿ ಹೇಗೆ ಬದಲಾವಣೆಯಾಗಬಹುದು ಎಂಬುದನ್ನು ಪರಿಶೀಲಿಸಿ. ಇದೇ ತಾದಾತ್ಮ್ಯ ಸಂಬಂಧ, ಐಡೆಂಟಿಫಿಕೇಷನ್ ಓರಿಯೆಂಟೇಷನ್. ಅವರವರ ಸ್ವವ್ಯಕ್ತಿತ್ವ ಚಿತ್ರಕ್ಕನುಗುಣವಾಗಿ ಪ್ರತಿಯೊಂದು ತಾದಾತ್ಮ್ಯವೂ ಬೇರೆ ಬೇರೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ ಎಂಬುದನ್ನು ಕೆಳಗೆ ಸೂಚಿಸಿದ ಉದಾಹರಣೆಗಳಲ್ಲಿ ನೋಡಬಹುದು. ನಾನು ಆರೋಗ್ಯವಾಗಿದ್ದೇನೆ ಎಂದುಕೊಳ್ಳುವ ವ್ಯಕ್ತಿ ತನ್ನ ಆರೋಗ್ಯವನ್ನು ಕುರಿತು ಮಾತ್ರ ಚಿಂತಿಸಿ ಸುಮ್ಮನಾಗುತ್ತಾನೆಯೇ? ತನ್ನ ಆರೋಗ್ಯದ ಬಗೆಗೆ ಅಭಿಮಾನವನ್ನು ಬೆಳೆಸಿಕೊಂಡ ಆತ ವಿದ್ಯಾವಂತ, ಧನವಂತ ಜನಗಳಂತೆ ಗುಪ್ತವಾಗಿಯೋ ವ್ಯಕ್ತವಾಗಿಯೋ ಜಂಬವನ್ನು ಪ್ರದರ್ಶಿಸಬಹುದು. ತನ್ನ ಆರೋಗ್ಯದ ಬಗೆಗೆ ಯಾವುದೋ ಕಾರಣಗಳನ್ನು ಕೊಡಲು ಹೊರಡಬಹುದು. ನಾನಾ ತೆರನಾದ ರೋಗ ರುಜಿನಗಳಿಂದ ನರಳುವ ಜನರನ್ನು ಕೊಂಚ ತಿರಸ್ಕಾರಪೂರಿತ ದೃಷ್ಟಿಯಿಂದ ನೋಡಬಹುದು. ನಾನು ಒಂದು ದಿನ ಮಾತ್ರೆ ಬಾಯಿಯಲ್ಲಿ ಹಾಕಿಕೊಂಡವನಲ್ಲ, ಡಾಕ್ಟರ್ಗೆ ಸಲಾಮು ಹೊಡೆದವನಲ್ಲ ಎಂದು ಅಸೌಖ್ಯದಿಂದ ನರಳುವವರ ಎದುರೇ ಹೇಳಿಕೊಂಡು ಆತ್ಮತೃಪ್ತಿಯ ಕಿರುನಗೆಯನ್ನು ಬೀರಬಹುದು. ಈ ವ್ಯಕ್ತಿ ಆರೋಗ್ಯದೊಂದಿಗೆ ಸ್ವಲ್ಪ ಶ್ರಮವಹಿಸಿ ದುಡಿಯುವವನಾಗಿದ್ದು ಯಶಸ್ಸು ದೊರಕಿದರೆ ಸುತ್ತಮುತ್ತಲಿನ ಜನರನ್ನು ಕೆಲಸಗಳ್ಳರು, ಸೋಮಾರಿಗಳು ಎಂದು ಕರೆಯಬಹುದು. ಚೆನ್ನಾಗಿ ಕೆಲಸ ಮಾಡಿದರೆ ರೋಗವೆಲ್ಲ ಓಟ ಕೀಳುತ್ತದೆ ಎಂದು ಉಪದೇಶಿಸಬಹುದು. ಈ ನಡವಳಿಕೆಗಳೆಲ್ಲ ವ್ಯಕ್ತಿತ್ವ ನಿರ್ಮಾಣದ ಸಮಯದಲ್ಲಿ ಅಜ್ಞಾತವಾಗಿ ಸಂಗ್ರಹವಾದ ಯಾವುದೋ ಅನುಕರಣೆಯೂ ಆಗಿರಬಹುದು. ಒಟ್ಟಿನಲ್ಲಿ ಸ್ವವ್ಯಕ್ತಿತ್ವದ ಚಿತ್ರಕ್ಕನುಗುಣವಾಗಿ ಅವನ ಯೋಚನಾ ಲಹರಿ, ವರ್ತನೆಯನ್ನು ಸಮರ್ಥಿಸಿಕೊಳ್ಳುವ ವಿಧಾನಗಳು ಪ್ರಕಟವಾಗುತ್ತವೆ.
ಮೂರ್ತಿ ಪೂಜಾ ವಿಧಾನವನ್ನು ಬಾಲ್ಯದಿಂದಲೇ ಅರ್ಥಹೀನ ಮೂಢನಂಬಿಕೆ ಎಂದು ದ್ವೇಷಿಸುವಂತೆ ತರಬೇತಿಯನ್ನು ಪಡೆದು ಬಂದ ಮಗುವನ್ನು ಯುವಕನನ್ನು ಪರಿಶೀಲಿಸಿ ತನ್ನ ನಂಬಿಕೆಯ ತಾನು ಅನುಸರಿಸುವ ಧರ್ಮ ಮಾತ್ರ ಅತ್ಯಂತ ಶ್ರೇಷ್ಠ, ತನ್ನ ಧರ್ಮದ ಪೂಜಾ ವಿಧಾನಗಳು ಮಾತ್ರ ಸತ್ಯ, ಇತರರದ್ದು ಅರ್ಥಹೀನ ಎಂಬ ಭಾವನೆ ರೂಢ ಮೂಲವಾದರೆ ಮೂರ್ತಿ ಪೂಜಕರ ದೇವತಾ ಮೂರ್ತಿಗಳನ್ನು ಕಂಡಾಗ ಅವನಲ್ಲಿ ಗೌರವ ಮತ್ತು ಭಕ್ತಿ ಭಾವ ಉಂಟಾಗಲು ಸಾಧ್ಯವಾಗುವುದೇ? ಮೂರ್ತಿ ಪೂಜೆಯ ಅರ್ಥ ಉಪಾಸನೆಯಲ್ಲಿ ಸಂಕೇತಗಳ ಪಾತ್ರ, ಸಾಧಕನ ಬದುಕಿನಲ್ಲಿ ಅವುಗಳ ಅವಶ್ಯಕತೆ, ಸರ್ವತ್ರ ಸರ್ವವ್ಯಾಪಿಯಾಗಿರುವ ಸರ್ವಶಕ್ತನಾದ ದೇವರು ಭಕ್ತನಿಗಾಗಿ ಮೂರ್ತಿಯಲ್ಲಿ ಆವಿರ್ಭವಿಸುವ ಸಾಧ್ಯತೆ, ಇವುಗಳನ್ನು ಕುರಿತು ನೀವು ವಿಶದವಾಗಿ ತಿಳಿಸಲು ಯತ್ನಿಸಿದರೂ ಆತನ ನಾನು ಎನ್ನುವ ಅದನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸಲು ಸಾಧ್ಯವಿಲ್ಲ. ಅವಕಾಶ ದೊರೆತರೆ ಮೂರ್ತಿಯನ್ನು ಕೆಡಹಿಬಿಡೋಣ ಎಂದು ಆತನಿಗೆ ತೋರಬಹುದು. ಜನರ ನಿಂದೆ, ಟೀಕೆ, ಕೋಪ, ಪೊಲೀಸರ ಭರ್ತ್ಸನೆ ಅವನನ್ನು ಹಾಗೆ ಮಾಡದಂತೆ ತಡೆಯಬಹುದು. ಆದರೆ ಅವರ ಕಣ್ಣು ತಪ್ಪಿಸಿ ಮೂರ್ತಿ ಭಂಜನೆ ಮಾಡಿದಾಗ ಯಾವುದೋ ಪುಣ್ಯ ಕಾರ್ಯದಿಂದ ಒದಗುವ ಧನ್ಯತೆಯ ಭಾವವನ್ನು ಅವನು ಅನುಭವಿಸಬಹುದು ಅಲ್ಲವೇ? ಅವನ ಅಹಂಗೆ ಬಲವಾಗಿ ಅಂಟಿಕೊಂಡ ಭಾವನೆಗಳು ಅವನನ್ನು ಆ ವಿಧ್ವಂಸಕ ಕಾರ್ಯಕ್ಕೆ ಇಳಿಸುವವು. ಅವನು ಬೆಳೆದು ಬಂದ ವಾತಾವರಣದ ಪ್ರಭಾವ, ಅವನಿಗೆ ದೀರ್ಘಕಾಲದಿಂದ ಸಿಕ್ಕಿದ ತರಬೇತಿ, ಪ್ರೇರಣೆ, ಪ್ರೋತ್ಸಾಹಗಳ ಪರಿಧಿಯನ್ನು ದಾಟುವುದು ಅವನ ಪಾಲಿಗೆ ಸಾಧ್ಯವೇ? ಅವನು ದ್ವೇಷಕ್ಕೆ ಪಾತ್ರನೇ? ಕನಿಕರಕ್ಕೆ ಪಾತ್ರನೇ? ಸಾವಕಾಶವಾಗಿ ಅವನ ಸ್ವವ್ಯಕ್ತಿತ್ವ ಚಿತ್ರವನ್ನು ಬದಲಿಸಲು ಸಾಧ್ಯವೇ ಇಲ್ಲವೇ? ಯೋಚಿಸಿ ನೋಡಿ. ಮುಂದಿನ ವಿಷಯ ಸುಧಾರಣೆಯ ಸೋಪಾನ. ಸಮಸ್ಯೆಯ ಸಂಕೀರ್ಣತೆಯನ್ನಾಗಲಿ ರಚನಾತ್ಮಕವಾಗಿ ಏನು ಮಾಡಬೇಕೆಂಬುದನ್ನು ಕುರಿತು ಯಾವ ಯೋಜನೆ ಅಥವಾ ಸಿದ್ಧತೆಯನ್ನಾಗಲಿ ಮಾಡದೆ, ಪರಿಣತರ ಸಲಹೆಯನ್ನೂ ಪಡೆಯದೆ, ನಿಜವಾಗಿ ಆ ಕ್ಷೇತ್ರದಲ್ಲಿ ಪ್ರಾಮಾಣಿಕರಾಗಿ ದುಡಿದವರು ಇದ್ದಾರೆ ಎಂದು ಅರಿತುಕೊಳ್ಳದೆ, ನಮ್ಮಲ್ಲಿ ಕ್ರಾಂತಿ ಮನೋಭಾವದವರು ಎನ್ನಿಸಿಕೊಂಡ ಜನ ವೇದಿಕೆಯ ಮೇಲೆ ನಿಂತು ಜಾತೀಯತೆಯನ್ನು ನಾಶ ಮಾಡಿ ಎಂದು ಭಾಷಣ ಬಿಗಿಯುತ್ತಾರೆ. ಹಾಗೆ ಭಾಷಣ ಮಾಡುವವರು ತಾವು ಯಾವ ಜಾತಿಯವರು ಎಂಬುದನ್ನು ನೇರವಾಗಿ ಹೇಳದಿದ್ದರೂ ತಮ್ಮ ಮಾತಿನಿಂದ ಅಪ್ರತ್ಯಕ್ಷವಾಗಿ ತಮಗರಿವಿಲ್ಲದೆ ಕ್ಷಣ ಕ್ಷಣವೂ ವ್ಯಕ್ತಗೊಳಿಸುತ್ತಾ ಇರುತ್ತಾರೆ. ತಾವು ನಿಜವಾಗಿ ಜಾತ್ಯತೀತರಾಗಿ ಅವರು ಜಾತಿಯನ್ನು ನಿರ್ಮೂಲಿಸಿ ಎಂದು ಹೇಳುತ್ತಿದ್ದಾರೆಯೇ? ಅವರು ತಮ್ಮ ವೈಯಕ್ತಿಕ ಅಹಂಕಾರದಿಂದ ಮೇಲೆದ್ದು ಎಲ್ಲ ಜಾತಿಯ ಜನರ ಸಮಸ್ಯೆಗಳನ್ನು ತಲಸ್ಪರ್ಶಿಯಾಗಿ ಪೂರ್ವಾಗ್ರಹವಿಲ್ಲದೆ ಅರಿತು ಉದಾರ ಭಾವನೆಯಿಂದ ಮಾರ್ಗದರ್ಶನ ಮಾಡುವ ದಕ್ಷತೆಯನ್ನು ಸಂಪಾದಿಸಿದ್ದಾರೆಯೇ? ಹಾಗೆ ಮಾಡದಿದ್ದರೆ ಕ್ರಾಂತಿ ಮತ್ತು ವಿಮರ್ಶೆಯ ಹೆಸರಿನಲ್ಲಿ ದ್ವೇಷ ಮತ್ತು ದೋಷಾರೋಪಣೆಯ ಬೀಜವನ್ನೇ ಬಿತ್ತಿದಂತೆ ಆಗುತ್ತದೆ ಅಲ್ಲವೇ? ಕತ್ತಲನ್ನು ಕುರಿತು ಉಗ್ರವಾಗಿ ಖಂಡಿಸಿದ ಮಾತ್ರಕ್ಕೆ ಕೆಲಸ ನಡೆಯಲಿಲ್ಲ. ಬೆಳಕನ್ನು ತರುವ ಕೆಲಸ ನಡೆಯಬೇಕು. ಬೆಳಕನ್ನು ತರುವವರು ಎಂತಿರಬೇಕು? ತಾವು ಕತ್ತಲೆಯಲ್ಲಿ ತಡಕಾಡುವವರು ಇತರರಿಗೆ ಬೆಳಕನ್ನು ನೀಡಲು ಸಾಧ್ಯವೇ? ತಾವೇ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವವರು ಇತರರನ್ನು ಎತ್ತಿ ಹಿಡಿದು ದಡಕ್ಕೆ ಎಸೆಯಬಲ್ಲರೆ? ಬಂಡೆಯ ಮೇಲೆ ದೃಢವಾಗಿ ನಿಲ್ಲಲು ಸಾಧ್ಯವಿದ್ದವರು ಪ್ರವಾಹದ ವೇಗವನ್ನು ತಡೆದುಕೊಂಡು ತೇಲುತ್ತಾ ಇರುವವರಿಗೆ ಆಸರೆಯಾಗಬಲ್ಲರು. ನಿಜವಾಗಿ ಮೂಲ ನಾನುವಿಗೆ ಯಾವ ಜಾತಿಯೂ ಇಲ್ಲ. ನಿಜ ನಾನುವಿನ ಬಗೆಗೆ ತಿಳುವಳಿಕೆಯಾಗುವವರೆಗೂ ಅದಕ್ಕೆ ಅಂಟಿಕೊಂಡ ಬೇರೆ ಬೇರೆ ಭಾವನೆಗಳನ್ನು ದೂರಕ್ಕೋಡಿಸುವುದು ಸುಲಭವಲ್ಲ. ಇದನ್ನು ಸರಿಯಾಗಿ ತಿಳಿದುಕೊಂಡವನು ಮಾತ್ರ ಹೇಗೆ ನಾನುವಿನಲ್ಲಿ ಬಾಲ್ಯದಿಂದಲೇ ನಾನಾ ತೆರನಾದ ಜಾತಿ, ಮತ, ಕುಲ, ಗೋತ್ರ ಭಾವನೆಗಳ ಬಾಲಗ್ರಹ ಅಂಟಿಕೊಂಡು ಬೆಳೆದಿರುತ್ತದೆ.
ಅದು ಸ್ವವ್ಯಕ್ತಿತ್ವ ಚಿತ್ರದಲ್ಲಿ ಹೇಗೆ ಸೇರಿಕೊಂಡಿರುತ್ತದೆ, ವ್ಯಕ್ತಿಯನ್ನು ಸ್ವತಂತ್ರವಾಗಿ ವಿಚಾರ ಮಾಡಲು ಹೇಗೆ ತಡೆಯುತ್ತದೆ ಎಂಬುದನ್ನು ಕುರಿತ ಸಮಸ್ಯೆಯನ್ನು ಪರಿಹರಿಸಬಲ್ಲ, ಯಾರಿಗೂ ಕೆಡುಕಾಗದ, ಎಲ್ಲರನ್ನೂ ನಿಂತ ಸ್ಥಾನದಿಂದ ಮೇಲಕ್ಕೇರಿಸುವ ಸೂತ್ರವನ್ನು ಕಂಡುಹಿಡಿಯಲು ತಾಳ್ಮೆಯಿಂದ ಆತ ಮಾತ್ರ ದುಡಿಯಬಲ್ಲ. ಮನುಷ್ಯನ ಅರಿವಿನ ಪರಿಧಿಯನ್ನು ವಿಸ್ತರಿಸಿದಾಗ ತನ್ನ ಸಂಸ್ಕಾರಗಳನ್ನು ಸಂಸ್ಕರಿಸುವ ರಹಸ್ಯವನ್ನು ತಿಳಿಸಿಕೊಟ್ಟು ತನ್ನನ್ನು ಮೇಲೆತ್ತಿಕೊಳ್ಳುವ ಆಸರೆ ಆಧಾರವನ್ನು ತೋರಿಸಿದಾಗ ಸಮಸ್ಯೆಯು ಪೂರ್ಣ ಪ್ರಮಾಣದಲ್ಲಿ ಪರಿಹಾರವಾಗದಿದ್ದರೂ ಸಮಸ್ಯೆಯ ಉಲ್ಬಣತೆ ಬಹುಮಟ್ಟಿಗೆ ಮಾಯವಾಗುತ್ತದೆ ಎಂಬುದು ದಿಟ. ಮಾತ್ರವಲ್ಲ, ಅದು ನಿಜವಾದ ಪ್ರಗತಿಗೆ ಸಾಧಕ, ಸಂಕುಚಿತತೆಗೆ ಬಾಧಕ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸಿ ಸತ್ಯಾನ್ವೇಷಣೆ ಎಂಬ ವಿಷಯವನ್ನು ನೋಡೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.